ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಗೀತಾ ಸರಳ ಅಡುಗೆ. ಬನ್ನಿ ನಾವಿಲ್ಲಿ ಈರುಳ್ಳಿ ಪಕೋಡ ಹೇಗೆ ಮಾಡೋದು ಅನ್ನೋದು ನೋಡೋಣ. ಕ್ರಿಸ್ಪಿ ಪಕೋಡ ನೀವು ರೆಸ್ಟೋರೆಂಟಲ್ಲಿ ನಾರ್ಮಲ್ ರೋಡ್ ಸೈಡಲ್ಲೆಲ್ಲ ನೀವು ತಿಂದಿರ್ಬೋದು. ಅದಕ್ಕಿಂತ ಸೂಪರಾಗಿ ಬರುತ್ತೆ. ನೀವೇ ಮನೇಲಿ ಮಾಡಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀವಿ. ಪಕೋಡ ಮಾಡೋಕ್ಕೆ ಏನೇನು ಬೇಕು ಅನ್ನೋದು ನೋಡೋಣ. ನಾವಿಲ್ಲಿ ಒಂದು ಅರ್ಧ ಕೆ ಜಿ ಈರುಳ್ಳಿನ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ. ಒಂದು ಅರ್ಧ ಕೆ ಜಿ ಕಟ್ಲೆಟ್ ತೊಗೊಂಡಿದ್ದೀವಿ. ಖಾರ ಪುಡಿ, ರುಚಿಗೆ ತಕ್ಕಷ್ಟು ಅಜ್ವಾಯಿನ ಅಂದರೆ ಓಂಕಾಳು, ಉಪ್ಪು ಮತ್ತು ಒಂದು 2 ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ. ಜೀರಿಗೆ ತೊಗೊಂಡಿದ್ದೀವಿ, ಕರಿಬೇವು ಮತ್ತು ಇಲ್ಲಿ ನಾವು ಇಂಗನ್ನ ಯೂಸ್ ಮಾಡ್ತೀವಿ. ಇಂಗು ಹಾಕಿದ್ರೆ ತುಂಬ ಟೇಸ್ಟು ಬರುತ್ತೆ. ಮತ್ತು ನಂತರ ಕರಿಯೋದಕ್ಕೆ ಎಣ್ಣೆ ಒಂದು ಲೀಟ್ರು ಅಥವಾ 750 ml ಆಯಿಲ್ನ ತೊಗೋಬೇಕು. ಸ್ವಲ್ಪ ಬಿಸಿ ಮಾಡಿ ಇಟ್ಕೋಬೇಕು ಇದನ್ನು. ಸೊ ನೀರಲ್ಲಿ ಹಾಕಿಟ್ಟಿದ್ದು ಈರುಳ್ಳಿನ ಈ ರೀತಿ ಸೆಂಟ್ರಿಗೆ ಕಟ್ ಮಾಡಿಕೊಂಡು ಉದ್ದುದ್ದ ಹಚ್ಕೊಳ್ಳಿ. ತುಂಬ ತೆಳುವಾಗಿ ಹಚ್ಕೋಬೇಕು. ನೀವು ಎಷ್ಟು ತೆಳುವಾಗಿ ಹಚ್ಕೊಂಡಿರ್ತೀರೋ ನಿಮಗೆ ಕ್ರಿಸ್ಪಿನೆಸ್ ಆ ಥರ ಎಣ್ಣೆಯಲ್ಲಿ ಕರೆದಾದ್ಮೇಲೆ ಆ ರೀತಿ ಕ್ರಿಸ್ಪಿನೆಸ್ ಬರುತ್ತೆ ನೋಡಿ, ಈ ರೀತಿ. ಸೊ ನಿಮಗೆ ತೋರಿಸ್ತಾ ಇದ್ದೀವಿ ನಾವಿಲ್ಲಿ. ಈ ರೀತಿ ಬಿಡಿಯಾಗಿ ಮಾಡ್ಕೋಬೇಕು. ನೀವು ಕಟ್ ಮಾಡಿ ಇಟ್ಕೊಂಡ ತಕ್ಷಣವೇ ಅದು ಎಲ್ಲ ಅಂಟ್ಕೊಂಡಿರುತ್ತೆ. ಈ ರೀತಿ ಕೈಯಿಂದ ಒಂದೊಂದೇ ಸ್ವಲ್ಪ ಬಿಡಿಸ್ಬೇಕು. ಇಲ್ಲಾಂದರೆ ಒಂದೇ ಸರಿ ನೀವು ಇಲ್ಲಿ ಕೈಯಿಂದ ನಾವು ಇದನ್ನು ಇಜಿಕ್ತೀವಲ್ವಾ, ಸೊ ಆ ಥರ ನಾವು ಕೈಯಿಂದನೇ ಇದನ್ನು ಮಾಡಿಕೊಂಡು ಈ ಥರ ಬಿಡಿಸ್ಕೊಂಡ್ರೆ ಪೂರ್ತಿ ಬಿಡಿ ಆಗುತ್ತೆ. ಸೊ ಬಿಡಿ ಇದ್ದಷ್ಟು ನಿಮಗೆ ಕರಿದಾದ್ಮೇಲೆ ನಿಮಗೆ ಎಣ್ಣೆಲಿ ಕರೆದಾದ್ಮೇಲೆ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ದುಂಡು ಎಲ್ಲ ದಪ್ಪ ಇತ್ತು ಅಂತ ಹೇಳಿದರೆ ಕ್ರಿಸ್ಪಿನೆಸ್ ಬರೋಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಈ ರೀತಿ ಬಿಡಿಯಾಗಿರಬೇಕು ಈರುಳ್ಳಿ. ಉದ್ದುದ್ದ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ನಾವು ಈರುಳ್ಳಿ ಹಚ್ಕೊಂಡ್ಮೇಲೆ ಇದಕ್ಕೆ ಎಲ್ಲ ಕಡಲೆ ಹಿಟ್ಟು, ನಂತರ ನಮಗೆ ಅಜ್ವಾನನ್ನು ನಾವು ಇಲ್ಲಿ ಕೈಯಲ್ಲಿ ಸ್ವಲ್ಪ ನೀವು ಉದ್ಬಿಟ್ಟು ಹಾಕಬೇಕು. ತೋರಿಸ್ತಾ ಇದ್ದೀವಿ ನೋಡಿ. ನಾವು ಕೈಯಲ್ಲಿ ಹಿಂಗೆ ಹಾಕ್ಕೊಂಡು ಅಂಗೈಯಲ್ಲೇ ಹಾಕ್ಕೊಂಡು ಸ್ವಲ್ಪ ಇದನ್ನು ಈ ರೀತಿ ನೋಡಿ, ಈ ರೀತಿ ಉಜ್ಜಿಬಿಟ್ಟು ಅದನ್ನು ಹಾಕ್ಕೊಂಡ್ರೆ ಅದೇನಂದರೆ ಅದ್ರದ್ದು ಸ್ಮೆಲ್ಲು ಮತ್ತು ಫ್ಲೇವರು ಔಟ್ಸೈಡ್ ಬರುತ್ತೆ ಅದರಲ್ಲಿ. ಇಲ್ಲ ನೀವು ಹಂಗೆ ಹಾಕ್ಕೊಂಡ್ರೆ ಅದೇನು ಅನಿಸಲ್ಲ ಸ್ಮೆಲ್. ಇವಾಗ ನೀವು ಹಾಕ್ಕೊಂಡ್ರೆ ಲಾಸ್ಟಲ್ಲಿ ನೀವು ಕರೆದಾದ್ಮೇಲೆ ಗಮ್ ಅಂತ ಬರ್ತಾ ಇರುತ್ತೆ. ಒಂದು ಸ್ಪೂನು ನಾವಿಲ್ಲಿ ಖಾರ ಪುಡಿ ಹಾಕ್ಕೊಂಡಿದ್ದೀವಿ. ನಿಮಗೆ ಖಾರ ಬೇಕು ಅಂದರೆ ಹೆಚ್ಚಿಗೆ ಇನ್ನೂ ಹಾಕ್ಕೋಬೋದು. ಇಲ್ಲಿ ಒಂದು 2-3 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀವಿ ನಾವಿಲ್ಲಿ. ನಂತರ ಜೀರಿಗೆನೂ ಅಷ್ಟೇ. ನಾವು ಅಜ್ವಾನ್ ಕಾಳನ್ನ ಓಂ ಕಾಳನ್ನ ಇದನ್ನು ಕೈಯಲ್ಲಿ ಅಂಗೈಯಲ್ಲಿ ಹಾಕ್ಬಿಟ್ಟು ಹಾಕಿದ್ವಲ್ವ, ಆ ರೀತಿ ಉದ್ಬಿಟ್ಟು ನೋಡಿ. ಉದ್ದಿದ ಸ್ವಲ್ಪ ಅದರದ್ದೆಲ್ಲ ನಿಮಗೆ ಪೌಡ್ರ್ ಬರುತ್ತಲ್ಲ, ಆವಾಗ ಸ್ಮೆಲ್ ಚೆನ್ನಾಗಿರುತ್ತೆ, ಫ್ಲೇವರು ಟೇಸ್ಟು ಚೆನ್ನಾಗಿ ಬರುತ್ತೆ. ನಂತರ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀವಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಬಿಡಿ, ತಿನ್ನೋಕೆ ಇದಾಗುತ್ತೆ. ನಂತರ ಇಂಗನ್ನ ಒಂದು ಅರ್ಧ ಸ್ಪೂನು ಇಂಗನ್ನ ಅದರಲ್ಲಿ ಹಾಕ್ಕೊಂಬಿಡಿ. ಇದರಲ್ಲಿ ಕಲಸೋದಕ್ಕಿಂತ ಮುಂಚೆನೇ ಹಾಕ್ಕೊಂಡ್ರೆ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗುತ್ತೆ. ನಾವಿಲ್ಲಿ ಆಯಿಲ್ನ ಮೊದಲೇ ಬಿಸಿ ಮಾಡಿ ಅಂತ ಹೇಳಿದೆ ನಾನು. ಈ ರೀತಿ ಬಿಸಿಯಾಗಿರೋದನ್ನ ಡೈರೆಕ್ಟಾಗಿ ಈ ರೀತಿ ಹಾಕಿ ನಿಮಗೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನಾವು ಎಲ್ಲ ಹಾಕಿದ ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಮೊದಲೇ ನೀವು ನೀರೇನು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟ್ ಡ್ರೈ ಏನು ಇಟ್ಟಿರುತ್ತಲ್ಲ, ಒಣ ಹಿಟ್ಟನ್ನ ಹಂಗೇ ಈ ರೀತಿ ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ರೀತಿ ಬಿಡಿಯಾಗಿ ಮಿಕ್ಸ್ ಆಗಿರಬೇಕು. ನೀವು ನಾರ್ಮಲ್ ಬೋಂಡಾಗೆ ಹೆಂಗೆ ಹಾಕ್ಬಿಡ್ತಾರಲ್ಲ ನೀರು, ಆ ರೀತಿ ಹಾಕ್ಕೋಬೋದು ನೋಡಿ. ನಾವು ತೋರಿಸ್ತಾ ಇದ್ದೀವಿ. ಸ್ವಲ್ಪನೇ ಕೈಯಿಂದ ಹಾಕ್ಕೊಂಡು ಸ್ವಲ್ಪನೇ ಅದಕ್ಕೆ ನೀವು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರನ್ನ ಪಟ್ ಅಂತ ಒಯ್ದುಬಿಡ್ಬೇಡಿ. ಅದು ನೀರು ಆದಷ್ಟು ನಿಮ್ಗೆ ಕ್ರಿಸ್ಪಿನೆಸ್ ಬರೋಲ್ಲ ಪಕೋಡ ನೋಡಿ. ಈ ರೀತಿ ಸ್ವಲ್ಪ ಬಿಡಿಯಾಗಿ ನಿಮಗೆ ಅದರಲ್ಲಿ ಎಣ್ಣೆಯಲ್ಲಿ ತೇಲ್ಸೋವಾಗ ಉದುರಬೇಕು. ಅದು ಬಿಡಿಯಾಗಿ ಉದುರಬೇಕು ನೋಡಿ, ನಿಮಗೆ ನೋಡ್ತಾ ಇರ್ಬೋದು. ಸೊ ಇಷ್ಟೇ, ಈ ರೀತಿ ಇರಬೇಕು. ನೀವು ಮಿಕ್ಸ್ ಮಾಡಿದ್ಮೇಲೆ ತುಂಬ ನೀರು ಇರುವಂಗಿಲ್ಲ. ನಿಮಗೆ ಡ್ರೈ ಥರ ಇದ್ದರೂ ಇನ್ನೂ ಒಳ್ಳೆಯದೇ. ಸ್ವಲ್ಪ ತುಂಬ ಡ್ರೈ ಇರೋದು ಬೇಡ. ಈ ರೀತಿ ಸ್ವಲ್ಪ ನಿಮಗೆ ಕೈಯಲ್ಲಿ ಹಾಕ್ಕೊಂಡು ಇದು ಮಾಡ್ಕೊಂಡಿರ್ಬೇಕು ನೋಡಿ. ಎಣ್ಣೆ ಕಾದಿದೆ ಇವಾಗ ನೋಡಿ. ಎಣ್ಣೆಲಿ ಬಿಡೋಣ, ಇದೆ ತೇಲ್ಸೋಣ ನೋಡಿ. ಈ ರೀತಿ ಕೈಯಲ್ಲಿ ಬಿಡೋವಾಗ ಹುಷಾರು, ನೀವು ಬಿಸಿ ತಾಗ್ತಾ ಇರುತ್ತೆ. ಯಾಕಂದರೆ ಕಾದಿರೋದು ಅದರದ್ದು ಹಬೆ ನಿಮಗೆ ಕೈಗೆ ಹೊಡಿತಾ ಇರುತ್ತೆ. ಸೇಫ್ಟಿನೂ ಇಂಪಾರ್ಟೆಂಟ್ ಆಗುತ್ತೆ. ನೋಡಿಕೊಂಡು ಈ ರೀತಿ ತೇಲ್ಸ್ಕೋಬೇಕು. ಸ್ವಲ್ಪ ನೀವು ಕೈಯಿಂದನೇ ಬಿರಳೆ ಈ ಥರ ಬಿಡಿಯಾಗಿ ಈ ಥರ ಬಿಟ್ಕೊಂಡಿದ್ರೆ ಕ್ರಿಸ್ಪಿನೆಸ್ ಬರುತ್ತೆ. ನೀವು ಪೂರ್ತಿ ಉಂಡೆ ಥರ ಹಾಕ್ಬಿಟ್ರೆ ಅದು ಕ್ರಿಸ್ಪಿನೆಸ್ ಬರೋಲ್ಲ, ಬೋಂಡ ಥರ ಆಗೋಗ್ಬಿಡುತ್ತೆ. ಸೊ ನಾವಿಲ್ಲಿ ಮಾಡ್ತಾ ಇರೋದು ಪಕೋಡ, ಈರುಳ್ಳಿ ಪಕೋಡ ಮಾಡ್ತಾ ಇರೋದು. ಸೊ ಅದು ಬಿಡಿ ಇದ್ದು ನೋಡಿ, ನೀವು ನೋಡ್ತಾ ಇರ್ಬೋದು. ಈ ರೀತಿ ಬಿಡಿಯಾಗಿ ನೀವು ಸ್ಪೂನಿಂದನೇ ಸ್ವಲ್ಪ, ಆವಾಗ ನೀವು ಈ ಸ್ಟೇಜಲ್ಲಿ ನೀವು ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ಬೇಗ ಸೀದೋಗ್ಬಿಡುತ್ತೆ.
ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನೀವು, ಒಂದು ಆ ಕಡೆ ಈ ಕಡೆ 2-3 ಸಾರಿ ನೀವು ತಿರುಗಿಸಿ ಹಾಕ್ಕೋಬೇಕು. ಒಂದೇ ಕಡೆ ಬಿಟ್ಕೊಂಡ್ರೆ ಏನಾಗುತ್ತೆ, ಸೀದೋಗಿರೋ ಥರ ಆಗ್ಬಿಡುತ್ತೆ ಒಂದು ಸೈಡು, ಇನ್ನೊಂದು ಸೈಡ್ ಹಂಗೆ ಇರುತ್ತೆ. ಸೊ ನೋಡ್ತಿದ್ದೀರಲ್ಲ ಸ್ನೇಹಿತರೆ, ನೋಡಿ ನಾವಿವಾಗ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಮಗೆ ಕಾಣಿಸ್ತಾ ಇರ್ಬೋದು. ಆ ಕಲರ್ ನೋಡಿ, ಆ ಬ್ರೌನಿಶು ತುಂಬ ಸೀದೋಗಿದ್ರೆ ನಿಮಗೆ ಬ್ಲ್ಯಾಕ್ ಆಗೋಗ್ಬಿಡುತ್ತೆ, ತುಂಬ ಹಸಿ ಇದ್ದರೆ ನಿಮಗೆ ವೈಟ್ ಹಂಗೆ ಇರುತ್ತೆ. ಆ ಕ್ರಿಸ್ಪಿನೆಸ್ ಬಂದಿದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಇವಾಗ ತೋರಿಸ್ತಾ ಇದ್ದೀವಿ, ನೀವು ಬಾಯಲ್ಲಿ ಇಟ್ಕೊಂಡ್ರೆ ಹಂಗೆ ಕರಮ್ ಅಂದ್ಬಿಟ್ಟು ಕರಗೆ ಹೋಗೋ ಥರ ನಿಮಗೆ ಕ್ರಿಸ್ಪಿನೆಸ್ ಇರುತ್ತೆ ಈ ರೀತಿ ನೀವು ಮಾಡಿದ್ರೆ. ಸೊ ನಾವು ನಾರ್ಮಲಾಗಿ ಮಳೆಗಾಲದಲ್ಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಬೇಕು ಅಂದರೆ ಮಕ್ಳಿಗೂ ಮಾಡಿಕೊಡ್ಬೋದು. ಹೆಲ್ತಿ ಇದು, ಯಾಕಂದರೆ ನಾವು ಮನೇಲೇ ಮಾಡೋದ್ರಿಂದ ಹೆಲ್ತಿ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ ನಾವು ಹೆಂಗೆ ಮಾಡಿದ್ದೀವಿ ಅಂದ್ಬಿಟ್ಟು. ಲಾಸ್ಟಲ್ಲಿ ಇದಕ್ಕೆ ಒಂದು ಟಚಪ್ಪು ಏನಿಲ್ಲ, ನಾವು ಫಸ್ಟೇ ಕರಿಬೇವು ತೊಗೊಂಡಿದ್ವಲ್ವ, ಅದನ್ನು ಸ್ವಲ್ಪ ಈ ರೀತಿ ಎಣ್ಣೆಲಿ ಬಿಸಿ ಮಾಡಿಬಿಟ್ಟು ಅದ್ರದ್ದು ಪಕೋಡ ಏನು ತೆಗ್ದಿರ್ತೀವಲ್ಲ ನಾವು, ಅದ್ರ ಮೇಲೆ ಇದನ್ನು ಹಾಕ್ಕೊಂಡ್ರೆ ನಿಮಗೆ ಆ ಗಮ್ ಅಂತ ಸ್ಮೆಲ್ ಬರುತ್ತೆ, ಪ್ಲಸ್ ಆ ಫ್ಲೇವರು ಸಿಗುತ್ತೆ. ಮಧ್ಯದಲ್ಲಿ ಈ ಕರಿಬೇವನ್ನ ಒಂದೊಂದು ಬಾಯಲ್ಲಿ ಇಟ್ಕೊಳ್ತಾ ಇದ್ದರೆ ಪಕೋಡ ತಿನ್ನೋವಾಗ ಇನ್ನೂ ಸೂಪರ್ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನೋಡಿ ನೀವು ಈ ರೀತಿ ಮಾಡಿ ನಾವು ತೋರಿಸ್ಕೊಟ್ಟಿರೋ ಥರ ಸೂಪರಾಗಿ ಬಂದಿದೆ. ಸೊ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ನೀವು ಆ ಕ್ರಿಸ್ಪಿನೆಸ್ಸು ನಾವು ಹೆಂಗೆ ಮಾಡಿದ್ವಿ ಅದೇ ಸ್ಟೈಲಲ್ಲೇ ನೀವು ಮಾಡಿ ನೋಡಿ. ನೀವು ಯಾವ 5 ಸ್ಟಾರ್ ಹೋಟ್ಲಲ್ಲಿ ಸ್ಟಾರ್ಟರ್ಸ್ ಕೊಡ್ತಾರಲ್ಲ ಅದಕ್ಕೂ ಏನು ಕಮ್ಮಿ ಇಲ್ಲ ಇದು. ಸೊ ನೀವು ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ನೀವು ನೋಡ್ತಾ ಇರ್ಬೋದು ಅಷ್ಟೇ ಟೆಕ್ಸ್ಚರ್ ಹೆಂಗೆ ಬಂದಿದೆ ನೋಡಿ. ಆಮೇಲೆ ಕ್ರಿಸ್ಪಿನೆಸ್ ನಿಮಗೆ ಕಾಣಿಸ್ತಾ ಇದೆ, ಕಲರಲ್ಲೇ ಗೊತ್ತಾಗ್ಬಿಡುತ್ತೆ ಅದೆಷ್ಟು ಕ್ರಿಸ್ಪಿಯಾಗಿದೆ ಅಂದ್ಬಿಟ್ಟು. ಸೊ ಲಾಸ್ಟಲ್ಲಿ ಈ ರೀತಿ ಕರಿಬೇವು ಹಾಕ್ಬಿಟ್ಟು ಟಚಪ್ ಹಾಕಿ ಎಲ್ಲರೂ ಕೂತ್ಕೊಂಡು ಟೀ ಜೊತೆ ಸಂಜೆ ಸ್ನ್ಯಾಕ್ಸ್ ಅಂತ ತಿಂತಾ ಇದ್ದರೆ ಒನ್ ಮೋರ್ ಅಂತ ಇರ್ಬೋದು ಸ್ನೇಹಿತರೆ. ಸೊ ನೀವು ಈ ರೀತಿ ಮಾಡ್ಕೊಳ್ಳಿ, ಟ್ರೈ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್